ಹಾಯ್ ಎವ್ರಿವನ್. 5, 8, 9 ತರಗತಿ ಪಬ್ಲಿಕ್ ಎಕ್ಸಾಮ್ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಅನ್ಬೋದು. ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದು ಮೇಜರ್ ಆಗಿ 5, 8, 9 ತರಗತಿ ಪಬ್ಲಿಕ್ ಪರೀಕ್ಷೆ ಬಂದ್ಬಿಟ್ಟು ತೀರ್ಪು ಬಂದ್ಬಿಟ್ಟು ಹೈಕೋರ್ಟ್ ಬಂದ್ಬಿಟ್ಟು ಕಾದಿರಿಸಿದ್ರೆ ವೇಟಿಂಗ್ ಮಾಡಿದೆ. ಇಲ್ಲಿ ಪಬ್ಲಿಕ್ ಪರೀಕ್ಷೆ ಸಂಬಂಧಿಸಿದಂತೆ ದಾವೆಯನ್ನು ತೀರ್ಪನ್ನು ಹೈಕೋರ್ಟ್ ಕಾಯ್ದಿರಿಸಿದೆ. ಹೀಗಾಗಿ ಮಕ್ಕಳು ಮತ್ತು ಪೋಷಕರಿಗೆ ದೊಡ್ಡ ಗೊಂದಲ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಲೇಟ್ ಆಗ್ತಾ ಇರೋದು ದೊಡ್ಡ ಗೊಂದಲ. ನಿಮಗೆ ಗೊತ್ತಿರೋ ಮಾರ್ಚ್ 11ರಂದು ಆರಂಭವಾಗಿದ್ದು ಮೊದಲ ತಡೆ ಆಯ್ತು. 5, 8, 9 ಪಬ್ಲಿಕ್ ಎಕ್ಸಾಮ್ ವಿವಾದ ಇತ್ಯರ್ಥ ಕಾಣುತ್ತಿಲ್ಲ. ಸದ್ಯಕ್ಕೆ ಮಾರ್ಚ್ 13ರಂದು ಸುಪ್ರೀಂ ಕೋರ್ಟ್ ಸ್ಟೇ ತಂದ್ರು. ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿ ತೀರ್ಪು ನೀಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು. ಹೈಕೋರ್ಟ್ ಅಲ್ಲಿ ಇದು ಕೂಡ ವಿವಾದ ಇತ್ಯರ್ಥವಾಗಿಲ್ಲ. 3 ದಿನಗಳ ಕಾಲ ವಿಚಾರಣೆ ಮಾಡಿದ ಬಳಿಕ ಹೈಕೋರ್ಟ್ ಬಂದ್ಬಿಟ್ಟು ತನ್ನ ತೀರ್ಪನ್ನು ಕೂಡ ಕಾಯ್ದಿರಿಸಿದೆ, ವೇಟಿಂಗ್ ಮಾಡಿದೆ. ಅಂದ್ರೆ ಮಾರ್ಚ್ 18 ತಾರೀಕಿಗೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ವಿದ್ಯಾರ್ಥಿಗಳಿಗೆ ಶಾಕ್ ಅನ್ಬೋದು. ಮತ್ತೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ. ಹೈಕೋರ್ಟ್ ರಿಸರ್ವ್ ಆರ್ಡರ್ ಅಂತ ಹೇಳಿದ್ದಾರೆ. ಇವಾಗ ವಿದ್ಯಾರ್ಥಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇನ್ನೂ ಕೂಡ ಗೊಂದಲ ಮುಂದುವರಿದಿದೆ. ಇಲ್ಲಿ ಕರ್ನಾಟಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳಿದೆ ಅಂದ್ರೆ ಈ ಪರೀಕ್ಷೆ ಮಾರ್ಚ್ 11ರಿಂದ ಆರಂಭಗೊಂಡು ಮಾರ್ಚ್ 18ಕ್ಕೆ ಮುಗಿಯಬೇಕಾಗಿತ್ತು. ಮಾರ್ಚ್ 12ರಂದು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿ ಹೈಕೋರ್ಟ್ ಹೋಗುವಂತ ಸೂಚನೆ ನೀಡಿತ್ತು. ಸರ್ಕಾರ ತಕ್ಷಣವೇ ಹೈಕೋರ್ಟ್ ಬಾಗಿಲು ತಟ್ಟುತ್ತದೆ ಎಂಬ ನಿರೀಕ್ಷೆ ಇತ್ತು. ಆದ್ರೆ ಈ ವಿಚಾರವನ್ನು ಹೇಗೆ ನಿಭಾಯಿಸಬೇಕು ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಕೋರ್ಟ್ ಆಗಿರ್ಬೋದು ತಡವಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಇದೀಗ ಹೈಕೋರ್ಟ್ ಕಳೆದ ಕೆಲವು ದಿನಗಳಿಂದ ವಿಚಾರಣೆ ನಡೆಸ್ತಾ ಇದೆ. ಶಿಕ್ಷಣ ಇಲಾಖೆಗೆ ಪಬ್ಲಿಕ್ ಪರೀಕ್ಷೆ ನಡೆಸುವ ಅಧಿಕಾರವಿಲ್ಲ ಮತ್ತು ಅದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನ್ವಯವಾಗುವುದಿಲ್ಲ ಅಂತ ವಾದಗಳನ್ನು ಕೂಡ ರೂಪ್ಸಾ ಮೀನ್ಸ್ ಖಾಸಗಿ ಸಂಘಟನೆ ಕೂಡ ವಾದ ಮಾಡಿಸ್ತಾ ಇದೆ. ಅಗ್ಗಜಗ್ಗಾಟ ಇನ್ನು ಕೂಡ ಮುಗ್ದಿಲ್ಲ. 3 ದಿನಗಳ ವಿಚಾರಣೆ ಕೂಡ ಆಯ್ತು, ವಾದ ಕೂಡ ಆಯ್ತು, ತೀರ್ಪು ಕೂಡ ಕಾಯ್ದಿರಿಸಿದೆ. ಗೊಂದಲ ಕೂಡ ಮುಂದಾಗಿದೆ. ಮೊದಲನೇ ಹಂತ ಬಂದಾಗ ನಿಮ್ಗೆ ಗೊತ್ತಿಲ್ಲಗೆ 2023ರಲ್ಲಿ ಡಿಸೆಂಬರ್ ನಲ್ಲಿ ಸುತ್ತೋಲೆ ಬಂದಿತ್ತು. 2ನೇ ಹಂತ ಅಲ್ಲಿ ರೂಪ್ಸಾ ಬಂದ್ಬಿಟ್ಟು ಕೋರ್ಟ್ ಮೆಟ್ಲು ಇತ್ತು. 3ನೇ ಹಂತ ಖಾಸಗಿ ಸಂಸ್ಥೆಗಳ ವಾದವನ್ನು ಮಂಡಿಸಿದ್ದು ಕೋರ್ಟ್ ಪಬ್ಲಿಕ್ ಪರೀಕ್ಷೆ ನಡೆಸಬರುವ ಸೂಚನೆ ಮಾಡಿತ್ತು. ನಂತರ ಏಕಸದಸ್ಯ ಪೀಠವನ್ನು ಪ್ರಶ್ನೆ ಮಾಡಿ ನಂತರ ವಿಭಾಗೀಯ ಪೀಠ ಹೋಗಿದ್ದು ವಿಭಾಗೀಯ ಪೀಠ ಮಾಡ್ಬೇಕು ಅಂತ ಹೇಳ್ತು. ನಂತರ 5ನೇ ಹಂತ ಬಂದ್ಬಿಟ್ಟು ಮಾರ್ಚ್ 9ರಿಂದ ಪರೀಕ್ಷೆ ಆರಂಭವಾಗಿತ್ತು. 6ನೇ ಹಂತ ಖಾಸಗಿ ಸಂಸ್ಥೆಗಳು ಪರೀಕ್ಷೆ ನಡೆಸಲು ಅವಕಾಶ ನೀಡಿದ ಹೈಕೋರ್ಟ್ ಪ್ರಶ್ನೆಯನ್ನು ಕೂಡ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ಅಲ್ಲಿ ತುರ್ತು ವಿಚಾರಣೆ ಮಾಡಿ ತಡೆಯಾಜ್ಞೆ ಕೊಟ್ಟರು. 7ನೇ ಹಂತ ಒಂದು ಕಡೆ ಸುಪ್ರೀಂ ಕೋರ್ಟ್ ಪರೀಕ್ಷೆಗೆ ತಡೆ ಆಜ್ಞೆ ನೀಡಿದ ಬೆನ್ನಲ್ಲೇ ಬೋರ್ಡ್ ಪರೀಕ್ಷೆ ರಚಿಸಬೇಕು ಅಂತ ಹೇಳಿ ರೂಪ್ಸಾ ಸಂಸ್ಥೆಯವರು ಕೆಲ ಪೋಷಕರು ರೂಪ್ಸಾ ಸಂಸ್ಥೆ ಅಂದ್ರೆ ಖಾಸಗಿ ಸಂಸ್ಥೆಗಳು ಮೇಲ್ಮನೆಯನ್ನು ವಿಸ್ತೃತ ಪಟ್ಟಿಗೆ ವರ್ಗಾಯಿಸಬೇಕೆಂಬ ಮನವಿಯನ್ನು ಮಾಡಿದ್ರು. ಹೈಕೋರ್ಟ್ ಬಂದ್ಬಿಟ್ಟು ತಿರಸ್ಕಾರ ಮಾಡಿತು. ಒಟ್ಟಾರೆ ಪ್ರಕರಣ ವಿಚಾರಣೆ ಇನ್ನು ಕೂಡ ಮುಂದುವರಿಯಿತು. ಈಗ 8ನೇ ಹಂತದಲ್ಲಿ ಬೋರ್ಡ್ ಮಟ್ಟದ ಪರೀಕ್ಷೆ ನಡೆಸಲು ಅವಕಾಶ ಕಲ್ಪಿಸಬೇಕು ಮತ್ತು ಅವಕಾಶ ಕಲ್ಪಿಸಬಾರದು ಅಂತ ಹೇಳಿ 2 ಪ್ರಕರಣ ಡಿಫ್ರೆಂಟ್ ಅರ್ಜಿಗಳು ಕೂಡ ಬಂದಿದ್ದಾವೆ. 9ನೇ ಹಂತ ಮಾರ್ಚ್ 18ರಂದು ತೀರ್ಪು ಕೊಡ್ತೀವಿ ಅಂತ ಹೇಳಿದ್ರು. 10ನೇ ಹಂತ ಮಾರ್ಚ್ 18ರಂದು ತೀರ್ಪು ಬಂದಿಲ್ಲ, ಇನ್ನು ಕೂಡ ಮತ್ತೆ ಕಾಯ್ದಿರಿಸಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ಕೂಡ ನಡೆದಿದೆ. ಇದೆಲ್ಲ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್. ಕಾಯ್ದು ನೋಡೋಣ, ಏನಾದ್ರು ಅಫಿಷಿಯಲ್ ಅಪ್ಡೇಟ್ ಬಂದ್ರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.